ನಮಸ್ಕಾರ, ನ್ಯೂಸ್ ಎಟ್ರಿಗೆ ಸ್ವಾಗತ. ನಾನು ನವಿತಾ ಜೈನ್. 2019 ಲೋಕಸಭಾ ಮಹಾಸಮರದ ಕಾವು ಮತ್ತಷ್ಟು ರಂಗೇರಿದೆ. ಮಂಡ್ಯದಲ್ಲಿ ಜನಸಾಗರದ ನಡುವೆ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿದರು. ಸಚಿವ ಎಚ್.ಡಿ. ರೇವಣ್ಣ ನಿಖಿಲ್ಗೆ ಹಾರ ಹಾಕಿ ಶಾಲು ಹೊದಿಸಿ ಸನ್ಮಾನಿಸಿ ನಾಮಪತ್ರವನ್ನ ಹಾಕಿಸಿದರು. ಅತ್ತ ತುಮಕೂರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ನಾಮಪತ್ರವನ್ನ ಸಲ್ಲಿಸಿದರು. ದೇವೇಗೌಡರಿಗೆ ಡಿಸಿಎಂ ಡಾಕ್ಟರ್ ಪರಮೇಶ್ವರ್, ಟಿಬಿ ಜಯಚಂದ್ರ ಸಾಥ್ ಕೊಟ್ಟರು. ಆದ್ರೆ ನಾಮಪತ್ರ ಸಲ್ಲಿಕೆಗೆ ಬಂದಿದ್ದ ಪತ್ನಿ ಚೆನ್ನಮ್ಮ ಕಚೇರಿಯಿಂದ ಹೊರಗಡೆನೆ ಉಳಿದ್ರು. ನೀತಿ ಸಂಹಿತೆ ಪ್ರಕಾರ 5 ಜನರಿಗಷ್ಟೇ ಅವಕಾಶ ಇದ್ದಿದ್ರಿಂದ ಚೆನ್ನಮ್ಮ ಕಾರಲ್ಲೇ ಕೂತಿದ್ರು. ಇನ್ನು ಇದೇ ವೇಳೆ ತುಮಕೂರಲ್ಲಿ ಕಾಂಗ್ರೆಸ್ನ ಮುದ್ದ ಹನುಮೇಗೌಡ ಬಂಡಾಯವಾಗಿ ನಾಮಪತ್ರ ಹಾಕಿದ್ದಾರೆ. ಅತ್ತ ಹಾಸನದಲ್ಲಿ ಎ ಮಂಜು ಬಿಜೆಪಿಯಿಂದ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀರಾ. ಈ ಒಂದು ನಾಮಪತ್ರ ಸಲ್ಲಿಕೆಗೂ ಮುನ್ನ ಅವರ ದೊಡ್ಡಪ್ಪಾಗಿರುವಂತಹ ಎಚ್.ಡಿ. ರೇವಣ್ಣ ಅವರು ಶಾಲನ್ನ ಹೊದಿಸಿ ಸನ್ಮಾನಿಸಿದ್ರು ನಿಖಿಲ್ ಕುಮಾರಸ್ವಾಮಿ. ಮೈತ್ರಿ ಸರ್ಕಾರದ ಮುಖಂಡರುಗಳು ಸಿದ್ದರಾಮಯ್ಯನವರಾಗಲಿ, ಅಲ್ಲಿಂದ ನಮ್ಮ ಪರಮೇಶ್ವರರಾಗಲಿ, ಖರ್ಗೆಯವರಾಗಲಿ, ಏನೆಲ್ಲ ನಮ್ಮ ಮುಖಂಡಗಳೆಲ್ಲೇ ಸ್ಪರ್ಧಿಸಿದ್ದಾರೆ. ಎಲ್ಲ ಕಡೆಗೆ ನಾವು ಒಗ್ಗಟ್ಟಾಗಿ ಹೋಗಿ ಇವತ್ತು ಒಂದು ಕೋಮು ಪಕ್ಷವನ್ನು ಎದುರಿಸತಕ್ಕಂಥದ್ರಲ್ಲಿ ಯಾವುದೇ ಕಾರಣದ ಸ್ಥಿತಿಗಳಿಗೆ ನಾವು ನಡ್ಕೊಳ್ತೇವೆ. ಇದರಲ್ಲಿ ಐಕ್ಯತೆಯನ್ನು ತೋರಿಸ್ತಕ್ಕಂಥದ್ದು ಆದ್ಯ ಕರ್ತವ್ಯ. ನಿಮ್ಮೆಲ್ಲರ ಮನಸ್ಸಲ್ಲಿ ಏನಾದರೂ ಕೆಲವು ಘಟನೆಗಳಿಂದ ನಮ್ಮ ಎದುರು ಪಕ್ಷದವರು ಏನ್ ನಮ್ಮ ಬಗ್ಗೆ ಟೀಕೆಗಳನ್ನು ಮಾಡ್ತಾರೆ, ಅದಕ್ಕೆ ಯಾವುದೇ ಕಾರಣದ ಕಿವಿಗೊಡದೇನೆ ನಾವು ಒಂದು ಈ ಪಕ್ಷದಲ್ಲಿ ಕೋಮು ಪಕ್ಷವನ್ನ ನಾವು ಇವತ್ತು ಹೊರಗೆ ಅಡ್ತೇವೆ ಅಂತಕ್ಕಂಥ ಪ್ರತಿಜ್ಞೆ ಮಾಡಿ ನಾವೆಲ್ಲ ಹೋರಾಟ ಮಾಡೋಣ. ಕೈಮೂರು ಪ್ರಾರ್ಥನೆ ಮಾಡ್ತೇನೆ. ನಾನು ಇನ್ನೂ ಕೆಲವು ಬಹಿರಂಗ ಸಭೆಗಳಿಗೆ ಅಷ್ಟೇ ಅಲ್ಲ, 8 ತಾಲೂಕಲ್ಲಿ ಪರಮೇಶ್ವರ ಜೊತೆ, ರಫೀಕ್ ಜೊತೆ, ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕಾಂತರಾಜು, ಇನ್ನು ನಮ್ಮೆಲ್ಲ ಸೋತಿರ್ತಕ್ಕಂಥ ಗೆದ್ದಿರ್ತಕ್ಕಂಥ ಎರಡೂ ಪಕ್ಷದ ಗೌರವಾನ್ವಿತ ಸದಸ್ಯರುಗಳೇನಿದ್ದಾರೆ ಅವರೆಲ್ಲರ ಜೊತೆಗೂಡಿ ಪ್ರತಿ ಕಾರ್ಯಕರ್ತರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ. ಹಿಂದೆ ನಡೆದಂತ ಕೆಲವು ಸಂಘರ್ಷಗಳು ನಮ್ಮೆಲ್ಲ ನಡೆಯಿತು, ನಿಜ ಒಪ್ಕೊಳ್ತೇವೆ. ಅದನ್ನು ಒಂದುಗೂಡಿರ್ತಕ್ಕಂಥದ್ದು ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಇವತ್ತು ಈ ರಾಜ್ಯದಲ್ಲಿ ಈ ಮೈತ್ರಿ ಸರ್ಕಾರ ಆಗಲೇಬೇಕು ಅಂತ ಹೇಳಿ ಸೂಚನೆ ಕೊಟ್ಟು ಗುಲಾಂ ನಬಿ ಆಜಾದ್ ಅವ್ರನ್ನ ಪೈಲಟ್ ಅವ್ರನ್ನ ಕಳಿಸಿ 37 ದಿನ ಇರ್ತಕ್ಕಂಥ ಜಾತ್ಯತೀತ ಜನತಾದಳಕ್ಕೆ ನಾಯಕತ್ವವನ್ನು ಕೊಟ್ಟು ಔದಾರ್ಯ ತೋರಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಬರೋರಿದ್ದಾರೆ. 31ನೇ ತಾರೀಕು ದೊಡ್ಡ ಬೃಹತ್ ಸಭೆಯನ್ನ ಸ್ಥಳವನ್ನ ನಿಗದಿ ಮಾಡಿ ನಾವು ಅವತ್ತು ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಅವರು, ಹೀಗೆ ಖರ್ಗೆ ಅವರು ಇರ್ತಾರೆ. ಅವತ್ತು ನಾವೆಲ್ಲರೂ ಸೇರಿ ಒಂದು ವೇದಿಕೆಯಲ್ಲಿ ನಮ್ಮಲ್ಲಿರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಘಟನೆಗಳು ಮಾಧ್ಯಮದಲ್ಲಿ ಏನು ಎತ್ತಿ ತೋರಿಸ್ತಾ ಇದ್ದಾರೆ, ಅದನ್ನ ಸಾಬೀತು ಮಾಡಿ ಒಂದೇ ಒಂದು ಒಕ್ಕಲಿನಿಂದ ಇಡೀ ರಾಜ್ಯದ 28 ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತೇವೆ. ಯಾವುದೇ ಅನ್ಯತಾ ಭಾವನೆ ಮಾಡಬೇಡಿ. ದೇವೇಗೌಡರು ಮಾತ್ರ ಇಲ್ಲಿ ತುಮಕೂರಿನಲ್ಲಿ ಗೆಲ್ಲಕ್ಕೆ ಪರಮೇಶ್ವರನ ಬಳಕೆ ಮಾಡ್ಕೊಂಡಿದ್ದಾರೆ, ರಫೀಕ್ ಅವ್ರನ್ನ ಬಳಕೆ ಇಲ್ಲ. ಏನೇ ನಮ್ಮಲ್ಲಿ ಮೈಸೂರಿಂದ ಹಿಡಿದು ಗುಲ್ಬರ್ಗ ಅವರಿಗೆ ನಾನು ನನ್ನ ಅಂಚಿತ್ತು ಶಕ್ತಿ ಏನಿದೆಯೋ ಅದನ್ನ ಬಳಕೆ ಮಾಡ್ತೇನೆ. ಈ ಮೈತ್ರಿ ಪಕ್ಷದ ಒಂದು ವ್ಯಾಪ್ತಿನಲ್ಲಿ ಬರ್ತಕ್ಕಂಥ 28 ಕ್ಷೇತ್ರಗಳೇನಿದ್ದಾವೆ ಶಕ್ತ ಮಾಡಿ ಹೋರಾಟ ಮಾಡ್ತೇನೆ. ಜೊತೆಗೆ ಸಿದ್ದರಾಮಯ್ಯವರು ನಾನು ಒಂದೇ ವೇದಿಕೆಯಲ್ಲಿ ಮಾತನಾಡ್ತೇವೆ, ಅನ್ಯತಾ ಯಾರು ತಪ್ಪಿಕೊಳ್ಳಬೇಕಾಗಿಲ್ಲ. ಇವತ್ತು ನಮ್ಮ ಉದ್ದೇಶ ಇರುವುದು ಶ್ರೀಮಾನ್ ಖರ್ಗೆಯವರಿಂದ ಹಿಡಿದು ಇಲ್ಲಿಗೆ ಮೈಸೂರಿನಲ್ಲಿ ಹಾಕಿರ್ತಕ್ಕಂಥ ಒಂದು ವಿಜಯಶಂಕರ್ ಇರ್ಬೋದು, ಯಾರೇ ಇದರಲ್ಲಿ ಕಿಂಚಿತ್ತೂ ವ್ಯತ್ಯಾಸ ಬರಬಾರದು ಅನ್ನೋದನ್ನ ಪ್ರತಿಜ್ಞೆ ಮಾಡಿ ನಾವು ಹೋರಾಟ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ದಯಮಾಡಿ ಮಾಧ್ಯಮ ಸ್ನೇಹಿತರಲ್ಲಿ ವಿನಂತಿ ಮಾಡ್ತಾನೆ. ನೀವು ಭಾವನೆ ಇರಬಹುದು, ಸಾಬೀತು ಮಾಡ್ತೇವೆ, ಸಾಬೀತು ಮಾಡಿ ತೋರಿಸ್ತೇವೆ. ನಾವು ಇದನ್ನ ಇಳಿಸ್ತೇವೆ. ಯಾವುದೇ ಕಾರಣದಿಂದ ರಾಹುಲ್ ಗಾಂಧಿಯವರು
ಸೋನಿಯಾ ಗಾಂಧಿ ರಾಜ್ಯದಲ್ಲಿ ಸರ್ಕಾರವನ್ನ ಮೈತ್ರಿ ಸರ್ಕಾರ ಮಾಡತಕ್ಕಂಥದ್ರ ಉದ್ದೇಶ ಅಧಿಕಾರ ನಡೆಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾವು ಒಂದುಗೂಡಿ ಹೋರಾಟ ಮಾಡೋದು ಈ ಜೀವನದಲ್ಲಿ ಈ ಒಂದು ಕೋಮು ಶಕ್ತಿಯನ್ನ ಈ ರಾಷ್ಟ್ರದಲ್ಲಿ ನಾವು ಕುಗ್ಗಿಸಲೇಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಹೊರಟಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಇದರಲ್ಲಿ ಯಾವುದೋ ಒಂದು ಜಾತಿ ಒಂದು ಧರ್ಮ ಇಲ್ಲ. ಇಲ್ಲಿ ನಾವೆಲ್ಲರೂ ಒಟ್ಟು ಸೇರೋಣ. ಈ ದೇಶದ ಭಾರತಾಂಬೆಗೆ ಅನೇಕರ ನೋವು ತಂದಿದೆ ಈ 5 ವರ್ಷ ಸರ್ಕಾರ. ನಾವೆಲ್ಲ ಭಾರತಾಂಬೆ ಮಕ್ಕಳು. ನಾವು ಕೈ ಮುಗಿದು ಕೇಳ್ಕೊಳ್ತೇನೆ. ನಾನು ದೇಶ ಆಳಿದ್ದೇನೆ. ಕಾಂಗ್ರೆಸ್ ಬೆಂಬಲಿತ ಪ್ರಧಾನಮಂತ್ರಿಯಾಗಿ 10 ತಿಂಗಳು ನೋಡಿದ್ದೇನೆ. ಒಂದು ಸಣ್ಣ ಘಟನೆ ಆಗ್ಲಿಕ್ಕೆ ಬಿಡ್ಲಿಲ್ಲ ನಾನು ಈ ದೇಶದಲ್ಲಿ. ಇದು ಯಾರು ಬೇಕಾದ್ರೂ ಹೇಳ್ಬೋದು, ಮೋದಿಯವರು ಬೇಕಾದ್ರೂ ಹೇಳ್ಬೋದು. ಒಂದು ಸಣ್ಣ ಘಟನೆ ಆಗ್ಲಿಕ್ಕೆ ಬಿಡ್ಲಿಲ್ಲ. ಅಷ್ಟೇ ಅಲ್ಲ, ಈ ರಾಷ್ಟ್ರದ ಅನೇಕ ಮೂಲೆಗಳಿಗೆ ಹೋಗಿ ನನ್ನ ರೈತರು ಇರ್ಬೋದು, ಇವತ್ತು ಬೇರೆ ಬೇರೆ ಸಮಾಜದಲ್ಲಿರ್ಬೋದು, ಬೇರೆ ಬೇರೆ ಧರ್ಮದವರು ಇರ್ಬೋದು, ಒಂದು ಸಣ್ಣ ನೋವು ಆಗ್ಲಿಕ್ಕೆ ಬಿಡ್ಲಿಲ್ಲ. ಒಂದು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಮ್ಮ ರೈತರು ಬಿಡ್ಲಿಲ್ಲ. ನಾನು ಏನ್ ಕೊಟ್ಟೆ ಆ ಸಂದರ್ಭದಲ್ಲಿ ಹೇಳೋದಿಲ್ಲ. ಆ ಶಕ್ತಿ ಕೊಟ್ಟಿದ್ದು ಕಾಂಗ್ರೆಸ್ ಬೆಂಬಲಿತ ಜನತಾದಳದ ಒಬ್ಬ ಪ್ರಧಾನಮಂತ್ರಿ ಕನ್ನಡಿಗ ಆಗ್ಬೇಕಾಗಿದ್ರೆ ಅದನ್ನ ನೆನೆಸ್ಕೊಳ್ಬೇಕು. ನೀವು ಕೆಲಸ ಮಾಡಲೇಬೇಕು ಅಂತ ತೀರ್ಮಾನ ಬಂದಿದ್ದೇನೆ. ನನಗೆ ಏನೇನೋ ಇರಲಿ, ಯಾರು ಏನೇ ಮಾತನಾಡ್ತಕ್ಕಂಥ ಅದನ್ನ ಮಾಧ್ಯಮ ಸ್ನೇಹಿತರು ದಯಮಾಡಿ ಕೇಳ್ಕೊಳ್ತೇನೆ. ಪ್ರತಿಜ್ಞೆ ನಾನು ಹೋರಾಟ ಮಾಡ್ತೇನೆ. ನನಗೆ 86 ವಯಸ್ಸಾಗಿದೆ ಅಂತ ಹೇಳಿ ನೀವು ತಪ್ಪು ತಿಳ್ಕೊಂಡಿದ್ರೆ ತೋರಿಸ್ತೇನೆ. ಹೋರಾಟ ಮಾಡಿ ಏನೇ ಇಲ್ಲ. ಇವತ್ತು ಕುಸು ಬಡಿಲೇಬೇಕು ಅನ್ನೋ ಒಂದೇ ಒಂದು ಸಂಕಲ್ಪ ಮಾಡಿ ನಿಂತಿದ್ದೇನೆ. ಎಲ್ಲೆಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಯಾರಿಗೆ ಅನ್ಯಾಯ ಮಾಡಿದ್ದೇನೆ ಹೇಳಿ? ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೇನೆ? 1990ರಲ್ಲಿ ನಮ್ಮ ಚಂದ್ರಶೇಖರ್ ಅವರು ನನ್ನ ಮಂತ್ರಿ ಮಾಡಬೇಕು ಅಂತ ಹೇಳಿ ಕರೆಸಿದ್ರು. ಅರ್ಥ ಮಾಡ್ಕೊಳ್ಬೇಕು. 1990ರಲ್ಲಿ ಆ ಸಂದರ್ಭದಲ್ಲಿ ಟಿಪಿಸಿ ಸರ್ಕಾರ ಹೋಗಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಾದ ಚಂದ್ರಶೇಖರ್ ನನ್ನ ಕರೆಸಿದ್ರು. ನೀನ್ ಮಂತ್ರಿ ಮಾಡಬೇಕು, ಚೌಧರಿ ಚರಣ್ ಸಿಂಗ್ ಹಠ ಹಿಡಿದಿದ್ದಾರೆ, ನೀನ್ ರೈತನ ಮಗ ಸೋಲ್ಸಿದ್ದಾರೆ, ಹೆಗ್ಡೆಯವರೆಲ್ಲ ಸೇರಿ ನೀನ್ ಬರಲೇಬೇಕು ಅಂತ ಕರೆಸಿದ್ರು. ನಾನಲ್ಲಿ ಹೋಗಿ ಹೇಳಿದೆ, ನಾನು ಈ ಮಂತ್ರಿಮಂಡಲದಲ್ಲಿ ಬರೋಕೆ ಸಾಧ್ಯ ಇಲ್ಲ, ನನಗೆ ಸೋಲ್ಸಿದ್ದಾರೆ ಕಾಂಗ್ರೆಸ್ನವರು, ಯಾವ ಕಾರಣಕ್ಕೂ ಬರೋದಿಲ್ಲ. ನಾನು ನನ್ನ ಜನತೆಯ ಮುಂದೆ ಪರೀಕ್ಷೆ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳಿ ನನಗೆ 2 ಉಪಕಾರ ಮಾಡಿ. ಏನು, ಇವತ್ತು ನಾಯ್ಕ ಸಮಾಜಕ್ಕೆ ಎಸ್ಟಿಗೆ ಸೇರಿಸಬೇಕು ಅಂತ ಹೇಳಿ ದಿವಂಗತ ದೇವರಾಜ ಕಾಲದಿಂದ ಹೋರಾಟದಲ್ಲಿ ಅದು ಒಂದು ಮಾಡಿಕೊಡಿ ಸರ್. ನಾಯ್ಕ ಸಮಾಜನ ಎಸ್ಟಿಗೆ ಸೇರಿಸ್ಕೊಡಿ ಸರ್. ಈ ಮಾತನ್ನ ಕೇಳ್ಕೊಂಡೆ ಅದನ್ನು ಮಾಡಿಕೊಂಡಂತ ಪುಣ್ಯಾತ್ಮ ನನಗೆ ಮಂತ್ರಿ ಬೇಡ ಅಂತ ಹೇಳಿದೆ. ನಾನು ಚಂದ್ರಶೇಖರ್ ನೆನೀಬೇಕು. ಅವನವರು ಹೇಳಿದ್ರು ಒಂದು ಮಾತನ್ನ, ಸಿರಾ ತಾಲೂಕಲ್ಲಿ ಒಂದು ದೇವಸ್ಥಾನದ ಇನಾಗ್ರೇಟ್ ಮಾಡುವಾಗ ನನ್ನನ್ನು ಸೋಲಿಸಿದ್ರಿ ಚಿತ್ರದುರ್ಗದಲ್ಲಿ. ಅವನವರು ಹೇಳಿದ್ರು ನನ್ನ ಸೋಲಿಸಿದ್ರಿ, ಆದ್ರೆ ದೇವೇಗೌಡ ನಿಮ್ಮ ಒಂದು ತಲೆಗೆ ಕಿರೀಟ ಇಟ್ಟಿದ್ದಾನೆ, ಸಾಯುವವರೆಗೂ ಮರಿಬಾರದು ಅಂತ ಹೇಳಿದ್ರು. ಮರಿಬಾರದು ಅಂತ ಹೇಳಿದ್ರು. ಅವರ ಹಿಂದಿನ ಗುರುಗಳಿದ್ರು, ಅವರು ರೈಲ್ವೆ ಲೈನಲ್ಲಿ ಆಕ್ಸಿಡೆಂಟ್ ಆಗಿ ತೀರೋದ್ರು. ಆ ಗುರುಗಳ ಸದಾನಂದ ಸ್ವಾಮಿಗಳು ಅಷ್ಟೇ ಅಲ್ಲ, ಕುಮಾರಸ್ವಾಮಿಯವರು ಆ ಮಠಕ್ಕೆ ಜಮೀನು ತೆಗೆದುಕೊಳ್ಳೋದಕ್ಕೆ ಸ್ಥಾನ ಇಲ್ಲ, ಎಲ್ಲಿ ಮಠ ಕಟ್ಟಬೇಕು. ಕುಮಾರಸ್ವಾಮಿಯವರು 10 ಲಕ್ಷ ರೂಪಾಯಿ ಕೊಡ್ತು. ಅವ್ರ ಎಮ್ಮೆನೂ ಅಲ್ಲ, ಏನೇ ಅಲ್ಲ, ಯಾವುದೋ ಫಿಲಂ ಪ್ರೊಡಕ್ಷನ್ ಮಾಡ್ಕೊಂಡಿದ್ರು. ಎಲ್ಲ ಹಳೆ ವಿಷಯಗಳು ಬಹಳ ಇದೆ. ನನಗೆ ಯಾವ ಸಮಾಜಕ್ಕೂ ದ್ರೋಹ ಮಾಡಿದೆ, ಈ ಶಕ್ತಿ ಬಂದಿದೆ ಎಲ್ಲಿಂದ? ದೆಹಲಿಯೊಳಗೆ ಕೆಂಪುಕೋಟೆ ಮೇಲೆ ಧ್ವಜ ಹಾರಿಸ್ತಾನೆ ದೇವೇಗೌಡ ಅಂತ ಎಲ್ಲಿಂದ ಬಂತು ಶಕ್ತಿ? ಅವತ್ತು ಕಾಂಗ್ರೆಸ್ನ ಜೊತೆ ನಿಂತು ನನಗೆ ಶಕ್ತಿ ಕೊಟ್ಟದಿಂದ ಪ್ರಧಾನಮಂತ್ರಿ ಆಗಲಿಕ್ಕಾಯಿತು. ಇವತ್ತು ನನ್ನ ಮುಂದೆ ಇರತಕ್ಕಂಥದ್ದು ರಾಹುಲ್ ಗಾಂಧಿ ಅವರನ್ನ ಏನು ಈ ದೇಶದಲ್ಲಿ ಅವರು ಕಾಂಗ್ರೆಸ್ಸಿನ 130 ವರ್ಷದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ನಾಯಕತ್ವಕ್ಕೆ ಬೆಂಬಲ ಕೊಟ್ಟು ಹೋರಾಟ ಮಾಡೋದೇ ನನ್ನ ಕೆಲಸ ಇದೆ. ಅದು ದಯಮಾಡಿ ಯಾರೂ ತಪ್ಪಿಸಿಕೊಳ್ಬೇಕಾಗಿಲ್ಲ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡೋಣ. 130 ವರ್ಷದ ಕಾಂಗ್ರೆಸ್ನ 19 ಕಡೆ ಸೋಲಿತ್ತೆ ಅಂತ ಹೆಮ್ಮೆ ಇತ್ತು. ಶ್ರೀಮಾನ್ ಮೋದಿಯವರು 19 ಕಡೆ ಕಾಂಗ್ರೆಸ್ ಸರ್ವನಾಶ ಮಾಡ್ತಾನೆ, ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಾನೆ ಎಲ್ಲ ಹೇಳಿದ್ರು. ಕೂತ್ಕೊಂಡು ನೋಡಿದ್ದೇನೆ 5 ವರ್ಷ ಪಾರ್ಲಿಮೆಂಟ್ ಒಳಗೆ, ಸೂಕ್ಷ್ಮ ಗಮನಿಸಿದ್ದೇನೆ. ಸಾಧ್ಯ ಆಗೋದಿಲ್ಲ.
ಅಲ್ಲಿ ಬರುವುದು ಮಾತ್ರ ಆಡಬಾರದು. ಕಡೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಮಾಡಿದ್ದು ನಿಜ, ಆದ್ರೆ ಆ ಗರ್ವದ ಮಾತಿದೆಯಲ್ಲ, ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಪರಮೇಶ್ವರ್ ಅವರು ಓಟ್ ತಗೊಳ್ಬೇಕಾದ್ರೆ ಹಿಂದೂಸ್ತಾನದ 21 ಜನ ಬಿಜೆಪಿಯ ಎದುರಾಗಿ ನಿಂತು ಹೋರಾಟ ಮಾಡತಕ್ಕಂಥ ಮುಖಂಡಗಳು, ಮಾಯಾವತಿ ಇರಬಹುದು, ಮಮತಾ ಬ್ಯಾನರ್ಜಿ ಅವರು ಇರ್ಬೋದು, ಚಂದ್ರಬಾಬು ನಾಯ್ಡು ಇರ್ಬೋದು, 6 ಜನ ಮುಖ್ಯಮಂತ್ರಿಗಳು ಬಂದರು. ಕೆಲಸ ಮಾಡ್ಬೇಕು. ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಜನ ಸಾಗರದ ಮಧ್ಯೆ ಮೆರವಣಿಗೆ ಮೂಲಕ ಅಲ್ಲಿಗೆ ಬಂದಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರಿದ್ರು ಅನ್ನೋದನ್ನ ಕೂಡ ನೀವೀಗಾಗಲೇ ಗಮನಿಸಬಹುದು. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ, ಅನಿತಾ ಕುಮಾರಸ್ವಾಮಿ, ಹಾಗೇನೆ ಡಿಕೆ ಶಿವಕುಮಾರ್, ಹಾಗೇನೆ ಪುಟ್ಟರಾಜು ಅವರು ಕೂಡ ಈ ಸಂದರ್ಭದಲ್ಲಿ ಇದ್ರು. ಡಿಸಿಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ತುಮಕೂರಲ್ಲಿ ಒಂದ್ ಕಡೆ ಗೌಡ್ರ ನಾಮಿನೇಷನ್ ಆದ್ರೆ ಮತ್ತೊಂದು ಕಡೆ ಅವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಲ್ಲಿ ಜನಸಾಗರದ ಮಧ್ಯೆ ರ್ಯಾಲಿಯಲ್ಲಿ ಬಂದು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ಆ ಸಂದರ್ಭದಲ್ಲಿ ಶಾಲನ್ನ ಹೊದಿಸಿ ಅವರಿಗೆ ಅಕ್ಷತೆ ಕಾಳನ್ನ ಕೊಟ್ಟು ಅಲ್ಲಿ ಅವರನ್ನ ಸನ್ಮಾನ ಕೂಡ ಮಾಡಿದ್ರು. ಆ ನಂತರ ವಿಶ್ ಮಾಡಿದ ನಂತರ ನಿಖಿಲ್ ಕುಮಾರಸ್ವಾಮಿ ನೇರವಾಗಿ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಇದು ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೆದಂತಹ ಒಂದು ರ್ಯಾಲಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದಿಂದ ಕಣಕ್ಕಿಳಿದಿದ್ದು ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನಾಮಪತ್ರ ಸಲ್ಲಿಕೆಗೂ ಮುಂಚೆ ಯಾವ ರೀತಿಯಾಗಿ ಒಂದು ಮೆರವಣಿಗೆ ನಡೆಯಿತು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಗಳನ್ನ ಕೂಡ ನೀವು ಈಗಾಗಲೇ ಇನ್ನೊಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಥನ್ನ ಕೊಟ್ಟರು, ಅದೇ ರೀತಿಯಾಗಿ ಈಗ ನಿಖಿಲ್ ಕುಮಾರಸ್ವಾಮಿಗೂ ಕೂಡ ಎಚ್.ಡಿ. ರೇವಣ್ಣ ಅವರಲ್ಲಿ ಸಾಥ್ ಕೊಡ್ತಾ ಇರೋದನ್ನ ಗಮನಿಸಬಹುದು. ಹಾಗೆಯೇ ಅವರ ಸಹಿ ಹಾಕಿರೋದನ್ನ ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ. ಇನ್ನೊಂದ್ ಕಡೆ ಕಚೇರಿಯ ಒಳಗೆ ಹೋಗೋದಕ್ಕೂ ಮುನ್ನ, ನಾಮಪತ್ರ ಸಲ್ಲಿಕೆಗೂ ಮುನ್ನ ಎಚ್.ಡಿ. ರೇವಣ್ಣ ವೇಟ್ ಮಾಡ್ತಾ ಇದ್ರು. ಆಲ್ಮೋಸ್ಟ್ 1 ಗಂಟೆಗಳ ಕಾಲ ಅಲ್ಲೇ ವೇಟ್ ಮಾಡ್ತಾ ಇದ್ರು. ಆ ನಂತರ ಅಲ್ಲಿ ಬಂದ ತಕ್ಷಣವೇ ಶಾಲನ್ನ ಹೊದಿಸಿ ಸನ್ಮಾನ ಮಾಡಿದ್ರು, ಅಕ್ಷತೆಯನ್ನ ನೀಡಿದ್ರು. ಅವರಿಗೆ ಅಕ್ಷತೆಯನ್ನ ನೀಡುವುದರ ಮೂಲಕ ಶುಭಾಶೀರ್ವಾದವನ್ನ ಕೂಡ ಮಾಡಿದ್ರು ಎಚ್.ಡಿ. ರೇವಣ್ಣ ಅವರು. ಈಗಾಗಲೇ ನಾಮಪತ್ರ ಸಲ್ಲಿಕೆಯ ಒಂದು ಫೋಟೋವನ್ನ ನೀವು ನೋಡ್ತಾ ಇದ್ದೀರಾ. ಒಂದು ದೃಶ್ಯಗಳಲ್ಲಿ ಗಮನಿಸಬಹುದು ನೀವು. ಡಿ.ಕೆ ಶಿವಕುಮಾರ್, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಪುಟ್ಟರಾಜು ಹಾಗೇನೆ ಎಚ್.ಡಿ. ರೇವಣ್ಣ ಅವರು ಆ ಒಂದು ಸಂದರ್ಭದಲ್ಲಿ ಇರೋದನ್ನ ಗಮನಿಸಬಹುದು. ಕೇವಲ 4 ಜನರಿಂದ 5 ಜನರಿಗೆ ಮಾತ್ರ ಒಳಗೆ ಹೋಗೋದಿಕ್ಕೆ ಅಂತ ನಾಮಪತ್ರ ಸಲ್ಲಿಕೆಯ ವೇಳೆ ಇರೋದಕ್ಕೆ ಪಕ್ಷದಿಂದ ಅವಕಾಶ ಇರುತ್ತೆ. ಇನ್ನು ಮತ್ತೊಂದು ಕಡೆ ನಿಖಿಲ್ ರೋಡ್ ಶೋ ಅನ್ನು ಕೂಡ ನೀವು ಗಮನಿಸಬಹುದು. ಇಡೀ ಒಂದು ಇವತ್ತು ಕಾಳಿಕಾಂಬ ದೇವಾಲಯದಿಂದ ಕಚೇರಿಯವರೆಗೂ ಅಂದ್ರೆ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ, ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯವರು ಕೂಡ ರೋಡ್ ಶೋವನ್ನ ಮಾಡುವುದರ ಮೂಲಕ, ಬೃಹತ್ ಜಾಥಾವನ್ನ ನಡೆಸುವುದರ ಮೂಲಕ ತೆರೆದ ವಾಹನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಂದು ಅಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿರುವಂತಹ ದೃಶ್ಯ ಗಮನಿಸಬಹುದು. ಈಗ ಒಂದು ತುಮಕೂರು, ಮಂಡ್ಯ, ಹಾಸನ ಮತ್ತು ತುಮಕೂರಲ್ಲಿ ಯಾವ ರೀತಿಯಾದಂತಹ ನಾಮಪತ್ರ ಸಲ್ಲಿಕೆ ಆಯ್ತು ಅನ್ನೋದನ್ನ ನೀವು ಗಮನಿಸಬಹುದು. ತುಮಕೂರಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ನಾಮಪತ್ರ ಸಲ್ಲಿಕೆಯ ದೃಶ್ಯಗಳನ್ನ ಕೂಡ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅವರಿಗೆ ಸಾಥನ್ನ ನೀಡಿರುವಂತಹ ದೃಶ್ಯಗಳನ್ನ ನೀವು ಈಗಾಗಲೇ ಗಮನಿಸ್ತಿದ್ರೆ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಸನದಲ್ಲಿ ಎ ಮಂಜು ಕಣಕ್ಕಿಳಿದಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಅವರಿಗೆ ಅವರ ಪತ್ನಿ ಹಾಗೇನೆ ಶಾಸಕ ಪ್ರೀತಂ ಗೌಡ ಅವರು ಕೂಡ ಜೊತೆಯಾಗಿರೋದನ್ನ ಗಮನಿಸಬಹುದು. ಇನ್ನೊಂದು ಕಡೆ ತುಮಕೂರಲ್ಲಿ ಸೇಮ್ ಒಂದು ಜಿದ್ದಾಜಿದ್ದನ್ನ ಏನ್ ಕಣ ಅಂತ ಆಗಿದೆ ಈಗ ತುಮಕೂರು, ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು ಮುದ್ದಹನುಮೇಗೌಡ. ಹಾಲಿ ಸಂಸದರಾಗಿರುವಂತಹ ಮುದ್ದಹನುಮೇಗೌಡ ಅವರು ತಾನು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ನಾಮಪತ್ರವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡುವುದರ ಮೂಲಕ ತಾನು ಕೂಡ ಅಭ್ಯರ್ಥಿ ಅನ್ನೋದನ್ನ ಈಗಾಗಲೇ ಸಾರಿದ್ದಾರೆ. ಒಂದು ರೀತಿಯಲ್ಲಿ ಬಂಡಾಯ ಎದ್ದು ಈಗ ಕಣಕ್ಕೆ ಇಳಿದಿದ್ದಾರೆ ಮುದ್ದಹನುಮೇಗೌಡ ಅವರು. ಹಾಲಿ ಸಂಸದರಿಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ, ನನಗೂ ಅದು ಕೂಡ ಯಾಕೆ ಇಲ್ಲಿ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ಮನನೊಂದು ಅದಕ್ಕೆ ಆಕ್ರೋಶಭರಿತರಾಗಿ ಇವತ್ತು ತನ್ನ ಬೆಂಬಲಿಗರ ಜೊತೆ ಬಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಲೋಕ ಸಮರ ಮತ್ತಷ್ಟು ರಂಗೇರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ನಾಮಪತ್ರ ಸಲ್ಲಿಕೆ ವೇಳೆನೆ ಒಂದು ದೊಡ್ಡ ಹಬ್ಬವಾಗಿ, ಜಾತ್ರೆಯಾಗಿ ಅದನ್ನ ಮಾರ್ಪಾಡು ಮಾಡಲಾಗಿದೆ, ಯಾವ ರೀತಿಯಾಗಿ ಉತ್ಸವದ ರೀತಿಯಲ್ಲಿ ಮಾಡಲಾಗಿದೆ ಅನ್ನೋದನ್ನ ಕೂಡ ನಾವು ನೋಡ್ತಾ
ನೋಡ್ತಾ ಇದ್ವಿ. ಬೆಳಗಿನಿಂದಲೂ ಕೂಡ ಅನೇಕ ಅಭ್ಯರ್ಥಿಗಳು ತನ್ನ ನಾಮಪತ್ರವನ್ನು ಸಲ್ಲಿಕೆ ಮಾಡುವಂತಹ ವೇಳೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಮಾಡುವಂತಹ ಪ್ರಯತ್ನ ಕೂಡ ನಡೆಯಿತು. ತಾವು ಯಾವ ರೀತಿಯಾಗಿ ಇಲ್ಲಿ ಸಬಲರಾಗಿದ್ದೇವೆ, ನಮಗೆ ಯಾವ ಕಾರಣಕ್ಕಾಗಿ ಇಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ ಅನ್ನೋದನ್ನ ತೋರಿಸುವಂತಹ ಒಂದು ಪ್ರದರ್ಶನ ಕೂಡ ಅಲ್ಲಿ ನಡೆಯಿತು. ಈಗಾಗಲೇ ನೀವು 4 ದೃಶ್ಯಗಳಲ್ಲಿ ಗಮನಿಸಬಹುದು. ತುಮಕೂರಲ್ಲಿ ದೇವೇಗೌಡರ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತಹ ದೃಶ್ಯ, ಅದೇ ರೀತಿಯಲ್ಲಿ ತುಮಕೂರಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರೋದು.